ರಾಮನ ಸ್ಪರ್ಶದಿಂದ ಹನುಮನಿಗೆ ಸಿಕ್ತು ಶಕ್ತಿ, ರಾಮನ ಸ್ಪರ್ಶದಿಂದ ಅಹಲ್ಯೆಗೆ ಸಿಕ್ತು ಮುಕ್ತಿ. ರಾಮನಾಮದಿಂದ ನಿಮ್ಮ ಎಲ್ಲರ ಕಷ್ಟ ಪರಿಹಾರ ಆಗಲಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ರಾಲ್ ಮಾಡುವ ಪ್ರೀತಿಯ ಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು: ಕಾರ್ನ್ಫ್ಲೇಕ್ಸ್ ಪಾಯಸ, ಉಂಡಲಿಗೆ, ಪಾಲಕ್ ಮೂಂಗ್ ದಾಲ್ ಮತ್ತು ರವೆ ಕೋಡ್ಬಳೆ. ಇವತ್ತು ರಾಮನವಮಿ ಹಬ್ಬ. ಸೊ ಎಲ್ರಿಗೂ ಶುಭಾಶಯಗಳು. ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹೂವೆಲ್ಲ ನೋಡ್ತಾ ಇದ್ರಲ್ಲ, ಅಲಂಕಾರ ಸೂಪರ್ ಆಗಿ ಮಾಡಿದೀವಿ. ಸೊ ಸ್ಪೆಷಲ್ ಡೇ, ಸ್ಪೆಷಲ್ ಅತಿಥಿ ಇರಲೇಬೇಕು. ಖಂಡಿತ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲೂ ಒಂದು ಸ್ಪೆಷಲ್ ಅತಿಥಿ ಇದ್ದಾರೆ. ಸೊ ಅವ್ರಿಗೆ ಸ್ವಾಗತಿಸೋಣ, ಏನಂತೀರಾ? ಹಂಗ ಓಕೆ. ಸೊ ಇವತ್ತಿನ ಸ್ಪೆಷಲ್ ಅತಿಥಿ ಭಾನುಮತಿ ಅವರು. ಸೊ ಅವ್ರಿಗೆ ಸ್ವಾಗತಿಸೋಣ, ಬನ್ನಿ. ವೆಲ್ಕಮ್ ಭಾನುಮತಿ ಅವರೇ. ನಮಸ್ತೆ ಮಾ, ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ಸೊ ಹೇಳಿ ಮಾ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ಹೇಗನ್ಸುತ್ತೆ? ತುಂಬಾ ಇಷ್ಟ ಆಗ್ತದೆ. ಹೌದಾ? ನೀವು ಏನಾದ್ರು ಅಡಿಗೆಗಳು ಕಲಿತಾ ಇರ್ತೀರಾ? ಹೌದಾ? ಮನೇಲಿ ಟ್ರೈ ಮಾಡಿದೀರಾ? ಓಕೆ, ಒಂದ್ ನಿಮಿಷ, ನಾನು ವೀಕ್ಷಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲ್ ಅತಿಥಿ ಅಂತ ಹೇಳಿದ್ದೆ, ಖಂಡಿತ ಇವ್ರು ಸ್ಪೆಷಲೇ. ಯಾಕಂತ ಕೇಳಿದ್ರ, ಇವ್ರ ಮಗ ನನಗೆ ತುಂಬಾ ಸ್ಪೆಷಲ್ ರೀ. ಯಾಕಂದ್ರೆ ನಮ್ಮ CCL ನೀವೆಲ್ಲ ನೋಡಿರ್ಬೇಕು, ಕ್ರಿಕೆಟ್. ನಾವು ಕರ್ನಾಟಕ ಬುಲ್ಡೋಸರ್ಸು ಈ ವರ್ಷ ಕರ್ನಾಟಕ ಗೆಲ್ಸಿದೀವಿ. ಬಾಂಬೆ ಆಗಿರ್ಬೋದು, ಕೇರಳ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಈ ಟೀಮ್ಗಳೆಲ್ಲ ಸೋಲ್ಸಿ ನಾವು ಗೆದ್ದಿದ್ದೀವಿ. ಅಂದ್ರೆ ನನ್ನ ಗೆಳೆಯ ಹಾಗೆ ಇವರ ಮಗ ತುಂಬಾ ಒಂದು ಪ್ರಮುಖ ಪಾತ್ರ ಏನು ಅಂದ್ರೆ ನಿರ್ವಹಿಸಿದ್ದಾನೆ ಈ ಒಂದು ಆಟದಲ್ಲಿ. ಅವನಿಗೆ ನಾವು ಪ್ರೀತಿಯಿಂದ, ನಾನಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಎಲ್ಲ ಅವನಿಗೆ ಪ್ರೀತಿಯಿಂದ ಡಾನ್ ಅಂತ ಕರಿತೀವಿ. ಈ ಡಾನ್ ಯಾರಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಕಾಯ್ಬೇಕಾಗತ್ತೆ. ಏನಂತೀರ ಆಂಟಿ? ನನ್ ಮಗನ್ನ ಈ ರೀತಿ ಎಲ್ಲ ಜನ ಕರೆಯೋದ್ರಿಂದ ನನಗೆ ತುಂಬಾನೇ ಖುಷಿ ಆಗ್ತದೆ ಅಲ್ವಾ? ನಿಮ್ ಮಗ ಯಾರಂತ ಹೇಳಕ್ ಹೋಗ್ಬೇಡಿ, ಅಂದ್ರೆ ಸ್ವಲ್ಪ ಕಾಯ್ಲಿ ವೀಕ್ಷಕರು. ಏನಂತ? ಹೌದಾ? ಕಾರ್ಯಕ್ರಮ ಶುರು ಮಾಡೋಣವಾ? ಆಯ್ತಪ್ಪ. ಸೊ ಕಾರ್ಯಕ್ರಮದಲ್ಲಿ ಮೊದಲನೇ ರೆಸಿಪಿ ಬಂದ್ಬಿಟ್ಟು ಹೆಲ್ತಿ ರೆಸಿಪಿ ಅಂತ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತೆ. ಇನ್ನೊಂದು, ನಿಮ್ಮ ಮಗ ಆರೋಗ್ಯ ಅಂದಿದ ತಕ್ಷಣ ನಿಮ್ಮ ಮಗನ ಬಗ್ಗೆ ಹೇಳ್ಬೇಕಂದ್ರೆ ಅವರ ಬಾಡಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ. 6 ಪ್ಯಾಕ್ ಏನಂತಾರೆ, ಬೈಸೆಪ್ಸ್, ಟ್ರೈಸೆಪ್ಸ್ ಎಲ್ಲ ಇಟ್ಕೊಂಡಿರೋರು. ಸೊ ನೀವು ಏನೇನು ಅವ್ರಿಗೆ ಯಾವ ಡಿಶ್ ಮಾಡ್ಕೊಟ್ಟಿರ್ತೀರಾ ಅಂತ ನಮ್ಗೆ ಹೇಳ್ತಾ ಹೋಗಿ ಕಾರ್ಯಕ್ರಮದಲ್ಲಿ. ಬಟ್ ಸದ್ಯಕ್ಕೆ ಯಾವ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಶ್ರೀರಾಮನವಮಿ ಹಬ್ಬ ಆದ್ರಿಂದ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್, ನನಗಂತೂ ತುಂಬಾ ಇಷ್ಟ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಂటే? ಕಾರ್ನ್ಫ್ಲೆಕ್ಸ್, ಹಾಲು, ಹಾಲಿನ ಪುಡಿ, ಸಕ್ಕರೆ, ಡ್ರೈ ಫ್ರೂಟ್ಸು ಮತ್ತೆ ಏಲಕ್ಕಿ ಪುಡಿ. ಮತ್ತೆ ಸ್ಟಾರ್ಟ್ ಮಾಡೋಣವಾ? ಆಯ್ತು. ಸೊ ನಿಮ್ಗೆ ಇದು ಬೇಕಾಗುತ್ತಲ್ಲ? ಅದು ಬೇಕಾಗ್ತದೆ. ಓಕೆ, ಫಸ್ಟ್ ಹಾಲು ಕಾಯಿಸೋಣ. ಓಕೆ ಆಂಟಿ. ಸೊ ಎಷ್ಟು ಬೇಕಂದ್ರೆ ಹಾಲು ಹಾಕೊಳ್ಬೋದು? ಹಾಕೋಬಹುದು. ಇದು ಕುದಿ ಬಂದ ಮೇಲೆ ಹಾಲಿನ ಪುಡಿ, ಸಕ್ಕರೆ ಹಾಕೋಣ. ಹೌದಾ? ಓಕೆ. ಪಾಯಸದ ಹೆಸರೇನಮ್ಮ? ಕಾರ್ನ್ಫ್ಲೆಕ್ಸ್. ಕಾರ್ನ್ಫ್ಲೆಕ್ಸ್ ಪಾಯಸ. ಸೂಪರ್. ಏನೋ ಹೆಸರು ಡಿಫ್ರೆಂಟ್ ಆಗಿದೆಯಲ್ಲ? ಇದು ಇವಾಗ ಈಗಿನ ಜನರೇಷನ್ದು, ಮತ್ತೆ ಅದು ನಮಗೆ ಹೆಲ್ತಿ ಫುಡ್ ಬೇರೆ, ಅದರಿಂದ ನಾನು ಅದನ್ನ ಮಾಡ್ತಾ ಇದ್ದೇನೆ. ಫ್ಯಾಂಟಾಸ್ಟಿಕ್ ಅಮ್ಮ. ಸೊ ಇದು ಇನ್ನ ಕಾಯ್ಬೇಕಲ್ಲ? ಇನ್ನು ಸ್ವಲ್ಪ ಕುದಿಬೇಕು. ಸೊ ಹೇಳಿ ಮೇಲೆ ಸಕ್ಕರೆ ಹಾಕೋಣ. ಓಕೆ, ಡನ್. ಸೊ ಅಮ್ಮ, ಇದು ಕುದಿಯೋಷ್ಟರಲ್ಲಿ ಒಂದ್ 2-3 ಪ್ರಶ್ನೆಗಳು ಕೇಳೋಣ ಅಂತ. ಆಯ್ತು. ನಿಮ್ಮ ಮಗ ಅಂದ್ರೆ ನನ್ನ ಗೆಳೆಯ, ಸೂಪರ್ ಆಕ್ಟರ್, ಒಳ್ಳೆ ನಟ, ಹಾಗೆ ಒಳ್ಳೆ ಕ್ರಿಕೆಟರ್. ಇದಕ್ ಮುಂಚೆ ಅವ್ನು ಸಿನಿಮಾಲ್ ಇರ್ಲಿಲ್ಲ, ಬಟ್ ಇತ್ತೀಚೆಗೆ ಒಳ್ಳೆ ಹೆಸರು ಮಾಡ್ತಾ ಇದ್ದಾನೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತದೆ. ಮಗ ಎಲ್ಲದರಲ್ಲೂ ಮುಂದೆ ಇದ್ದಾನೆ ಅಂತ ಅಂದ್ಬಿಟ್ಟು ತುಂಬಾ ಹೆಮ್ಮೆ ಆಗ್ತದೆ ನನಗೆ. ಇನ್ನೊಂದು ವಿಚಾರ ನಿಮಗೆ ಕೇಳ್ಬೇಕು ನಾನು. ಆಕ್ಚುಲಿ ಅವನು ಕೇಳಿದೀನಿ, ನಿಮಗೆ ಕೇಳಬೇಕು. ಈ ವರ್ಷ ನಾವು CCL ಕಪ್ನ ಗೆದ್ವಿ, ಸೆಲೆಬ್ರಿಟಿ ಕಪ್ನ. ಇಡೀ ಕರ್ನಾಟಕದಲ್ಲಿ ಎಲ್ಲರೂ ನೋಡಿದ್ದಾರೆ. ಅದು ಗೆಲ್ಬೇಕಂದ್ರೆ ಇವನು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾನೆ. ಎಷ್ಟೋ ಮ್ಯಾಚಸ್ ಇವನಿಂದ ನಾವು ಗೆದ್ದಿದ್ದೀವಿ. ಸೊ ಅವನು ನಮಗೆ ಗೆಲ್ಲಿಸ್ಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಗೆಲ್ಲಿಸ್ಬೇಕಾದ್ರೆ ತುಂಬಾನೇ ಖುಷಿ ಆಗ್ತು. ಕಾನ್ಫಿಡೆನ್ಸ್ ಇತ್ತಾ? ಕಾನ್ಫಿಡೆನ್ಸ್ ಇತ್ತು ಅವನ ಮೇಲೆ. ಕಾನ್ಫಿಡೆನ್ಸ್ ಇತ್ತು. ಅವನ ಬಗ್ಗೆ ನಾನು ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಕ್ಯಾಪ್ಟನ್ ಸುದೀಪ್ ಅವರು ಇದಾರಲ್ಲ, ಎಲ್ರಿಗೂ ಹೇಳೋರು ಬಲ್ಗಾಲಿಟ್ಟಿ ಗ್ರೌಂಡ್ ಒಳಗಡೆ ಹೋಗಿ ಅಂತ. ಇವನು ಇಲ್ಲ, ನಾನು ಎಡಗಾಲೇ ಇಟ್ಟೋಗೋದು ಅಂತ, ಬೇಕಂತ ಎಡಗಾಲ ಇಟ್ಟೋಗೋನು. ಬಟ್ ಆದ್ರೂ ವಿಕೆಟ್ ತೆಗಿಯೋನು. ಇವೆಲ್ಲ ನಾನು ನಂಬಲ್ಲ, ಈ ಮೂಡ್ ನಂಬಿಕೆ ನಂಬಲ್ಲ ಅಂತ. ಸೊ ಮನೇಲಿ ಹಂಗೆ ನಾನು ಅದೇ ರೀತಿ ಇರ್ತಾನೆ. ಅವೆಲ್ಲ ನಂಬಲ್ಲ, ಮಾಡಲ್ಲ. ಅದು ನಂಬಲ್ಲ. ಹೌದಾ? ಓಕೆ, ವೆರಿ ನೈಸ್. ಸೊ ಅಮ್ಮ, ಇನ್ನ ಕುದಿಬೇಕಾ ಇಲ್ಲ ಸಾಕಾ? ಶುಗರ್ ಹಾಕಿದ್ರೆ ಮತ್ತೆ ಅದು. ಹೌದಾ? ಮತ್ತೆ ಹಾಕೋಣ ಬನ್ನಿ. ಸ್ಪೂನ್ ಬೇಕಾಗುತ್ತಲ್ಲ? ಸೊ ಎಷ್ಟು ಸ್ಪೂನ್ ಶುಗರ್ ಹಾಕ್ಬೇಕಾಗುತ್ತೆ? ನಮ್ಗೆ ಟೇಸ್ಟ್ಗೆ ಎಷ್ಟು ಬೇಕಾಗ್ತದೆ ನೋಡ್ಕೊಂಡು ಹಾಕ್ಬೇಕು. ಅದ್ರ ಪ್ರಕಾರ ಇದು ಸ್ವಲ್ಪನೇ ಹಾಲು ಇಷ್ಟಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಹಾಕು, ಸಾಕು. ಸ್ವೀಟ್. ಓಕೆ.
ಇದು ಓಕೆ ಅಲ್ಲಮ್ಮ? ಸ್ವಲ್ಪ ಇದನ್ನ ಹಾಕೋಣ, ಹಾಲಿನ ಪುಡಿ ಮಿಲ್ಕ್ ಪೌಡರ್. ಓಕೆ, ಸ್ವಲ್ಪ ಹಾಕೋದು ಸರ್, ತಿನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು, ಕಿಕ್ಕಾಗಿ ಓಕೆ 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 ಬರಲಿ ಅಂತ ಅಂದ್ಬಿಟ್ಟು ಹೌದಾ? ಇದನ್ನ ಹಾಕ್ತಾ ಇದ್ದೀನಿ. ಓಕೆ ಓಕೆ. ಸೊ ಇದು ಯಾರಿಂದ ಕಲ್ತಿದ್ದು ನೀವು ರೆಸಿಪಿ? ಇದು ನಮ್ಮ ಓನ್ ರೆಸಿಪಿ. ಹೌದಾ? ನೀವೇ ಟ್ರೈ ಮಾಡ್ತಾ ಇರ್ತೀರಾ ಹೊಸ ರೆಸಿಪಿಗಳನ್ನ? ಮಾಡ್ತೀವಿ. ಹೌದಾ? ಹಾ. ಅಮ್ಮ, ಇವಾಗ ಫ್ರೀ ಟೈಮ್ ಇರುವಾಗ ಏನ್ ಮಾಡ್ತಾ ಇರ್ತೀರಾ ಸಾಮಾನ್ಯವಾಗಿ? ಫ್ರೀ ಟೈಮ್ ಇದ್ದಾಗ ಬುಕ್ ಓದ್ತೀನಿ, ಹಾ, ಮತ್ತೆ ಟಿವಿ ನೋಡ್ತೀನಿ. ಸಾಮಾನ್ಯ ನಾನು ನೋಡೋದೇ ಈ ಒಗ್ಗರಣೆ ಡಬ್ಬಿ ಜಾಸ್ತಿ ನೋಡ್ತೀನಿ. ಹೌದಾ? ಓ ಸೂಪರ್. ಯಾವ್ದಾದ್ರು ಸೀರಿಯಲ್ ಸಾಮಾನ್ಯ ನೋಡಲ್ಲ. ಹಾ, ಸಾಮಾನ್ಯ ಇದೆಷ್ಟೇನೆ ನಾನು ಹೌದಾ? ನೋಡೋದು. ಸೊ ಸಾಕಷ್ಟು ಕಲ್ತಿದ್ದೀರಾ ಅಂತ ಹೇಳಿದ್ರಿ ಇದರಿಂದ. ಹಾ, ಕಲ್ತಿದ್ದೆ. ಇವಾಗ ನೀವು ಹೇಳ್ಕೊಡಕ್ ಬಂದಿದ್ದೀರಾ? ಹೌದು. ಓ ಸೂಪರ್. ಸೊ ಹಾಲು ಉಕ್ಕು ಬಂತು, ಕುದ್ದಿದೆ ರಾಹುಲ್. ಆಫ್ ಇವಾಗ ಮಾಡ್ಬಿಡೋಣ? ಕಾರ್ನ್ ಫ್ಲೇವರ್. ಓಕೆ, ಕಾನ್ಫ್ಲೆಕ್ಸ್ ಹಾಕ್ಬೇಕಾಗುತ್ತಾ? ಹಾ, ಹೌದು. ಓಕೆ. ಸೊ ಇದನ್ನ ಮಿಕ್ಸ್ ಮಾಡಬೇಕು. ಹಾ, ಮಿಕ್ಸ್ ಮಾಡಬೇಕು ಸ್ವಲ್ಪ, ಒಂದು 2 ಮಿನಿಟ್ಸ್. ಓಕೆ. ಮತ್ತೆ ಏಲಕ್ಕಿ ಪುಡಿ ಹಾಕೋಣ. ಓಕೆ. ಕಾನ್ಫ್ಲೆಕ್ಸ್ ಪಾಯಸ ರೆಡಿನಾ? ಇನ್ನ ರೆಡಿ. ಡ್ರೈ ಫ್ರೂಟ್ಸ್ ಹಾಕೋಣ. ಓಕೆ. ಇವಾಗ ಬಬಲ್ಗೆ ಸರ್ವ್ ಮಾಡೋದು. ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಹಾ, ಮಾಡ್ಬಿಡೋಣ. serve ಮಾಡೋದು. ಕಾನ್ಫ್ಲೆಕ್ಸ್ ಪಾಯಸ ರೆಡಿ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕಾರ್ನ್ಫ್ಲೆಕ್ಸ್ ಪಾಯಸ ಮಾಡಿದ್ದೀನಿ. ಟೇಸ್ಟ್ ನೋಡಿ ಹೇಳು ರಾವು. 100% ಅಮ್ಮ. ನಾನು ಚೆನ್ನಾಗಿದೆ ಅನ್ಲೇಬೇಕು, ಇಲ್ಲಾಂದ್ರೆ ನಿಮ್ಮ ಮಗ ಬರ್ತಾನೆ ಬೈಸೆಪ್ಸ್ ಟ್ರೈಸೆಪ್ಸ್ ಅಂತ. ಇರಲಿ, ನಾವು ಟ್ರೈ ಮಾಡೋಣ. ಸೊ ಅಮ್ಮ, ಇದು ತಿನ್ನುವಾಗ ಇನ್ನೊಂದ್ಸಲ ನಮ್ಗೆ ಹೇಳ್ಬಿಡ್ತೀರಾ ಹೇಗೆ ಮಾಡಿದ್ರಿ ಇದು ಅಂತ? ಫಸ್ಟು ಹಾಲು ಕುದಿಸ್ಕೋಬೇಕು. ಹ್ಮ್. ಹಾಲು ಕುದಿಬೇಕಾದ್ರೆ ಸಕ್ಕರೆ ನಮಗೆ ನಮ್ಮ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿ, ಆಮೇಲೆ ಹಾಲಿನ ಪುಡಿ ಇದೆಯಲ್ಲ ಅದನ್ನ ಸ್ವಲ್ಪ ಹಾಕೋದು. ಹಾಕ್ಬಿಟ್ಟು ಸ್ವಲ್ಪ ಒಂದು 2 ಮಿನಿಟ್ಸ್ ಆದ್ಮೇಲೆ ಇದು ಕಾರ್ನ್ಫ್ಲೆಕ್ಸ್ ಹಾಕಿ, ಆಮೇಲೆ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಮಾಡಿದ್ರೆ ರೆಡಿ. ಓಕೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಗೊತ್ತಾಯ್ತಾ ನಿಮ್ಗೆ? ಸ್ವಲ್ಪ ತಣ್ಣಗಾಗ್ಲಿ ಅಂತ. ಹೌದಾ? ಎನಿವೇಸ್ ವೀಕ್ಷಕರೇ, ಕಾನ್ಫ್ಲೆಕ್ಸ್ ಪಾಯಸ ರೆಡಿ ಇದೆ. ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದ್ಯಾ? ಸೂಪರ್, ಅಲ್ಟಿಮೇಟ್ ಆಗಿದೆ. ಹಾ. ನೀವು ಹೇಳಿದಂಗೆ ಒಂದೊಂದು ಕ್ರಿಸ್ಪಿ ಆಗಿದೆ, ಒಂದೊಂದು ಮೆತ್ತಗಾಗಿ. ಅಂದ್ರೆ ಕಾನ್ಫ್ಲೆಕ್ಸ್ ಸ್ವಲ್ಪ ಮೆತ್ತಗಿರೋದು, ಕ್ರಿಸ್ಪಿ ಇರೋದು ಜೊತೆಗೆ ತಿಂದಾಗ ಆ ಮಜಾನೇ ಬೇರೆ. ವೀಕ್ಷಕರೇ, ಸೂಪರ್ ಆಗಿ ಮಾಡಿದ್ದಾರೆ ನಮ್ಮ ಭಾನು ಅಮ್ಮ ಅವರು. ಸೊ ಖಂಡಿತ ನೀವು ಟ್ರೈ ಮಾಡಬೇಕು. ಯಾಕೆ ಅಂದ್ರೆ ಟೇಸ್ಟು ಸೂಪರ್ ಆಗಿದೆ, ಮಾಡೋಕ್ಕೂ ತುಂಬಾ ಈಸಿ ಅಲ್ವಾ? ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹಬ್ಬಕ್ಕೆ ಪ್ರಯುಕ್ತ ಡೈಲಿ ಎಲ್ಲ ಹಬ್ಬಕ್ಕೆ ಸೇಮ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೋದು ಅಲ್ವಮ್ಮ? ಹೌದು. ಕಾರ್ನ್ಫ್ಲೇಕ್ಸ್ ಪಾಯಸ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸಿ, ಅದಕ್ಕೆ ಸಕ್ಕರೆ, ಹಾಲಿನ ಪುಡಿ, ಕಾರ್ನ್ಫ್ಲೇಕ್ಸ್, ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಕುದಿಸಿ ಬೇಯಿಸಿ. ಈಗ ಕಾರ್ನ್ಫ್ಲೇಕ್ಸ್ ಪಾಯಸ ಸಿದ್ಧವಾಗಿದೆ. ನೀವು ಮನೆಯಲ್ಲಿ ಹೇಗೆ ಕರಿತೀರಾ? ನಾವು ಕಾರ್ತಿಕ್. ಕಾರ್ತಿಕ್. ಸೊ ಕರೀರಿ ನೋಡೋಣ ಒಂದ್ಸಲ. ಕಾರ್ತಿಕ್. ಓ ವೀಕ್ಷಕರೇ, ಇವರೇ ಡಾನ್. ನಾವೆಲ್ಲರೂ ಇವನಿಗೆ ಡಾನ್ ಅಂತ ಕರಿತೀವಿ. ಯಾಕಂತ ಕಾರ್ಯಕ್ರಮ ನೋಡ್ತಾರೆ ಗೊತ್ತಾಗುತ್ತೆ. ರಾಮನವಮಿ ಹಬ್ಬದ ಶುಭಾಶಯಗಳು JK ಅವರೇ. ರಾಹುಲ್ ಅವರೇ, ಥ್ಯಾಂಕ್ ಯು. ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ನೀವು ಸೀರಿಯಸ್ ಆಗಿ ಅಡುಗೆ ಮಾಡ್ತಾರಾ? ಸ್ವಲ್ಪ ಸೀರಿಯಸ್ ಆಗಿರ್ತೀವಿ. ಅಲ್ಲಲ್ಲಿ ನೋಡಿ, ಆಂಟಿ ಸೀರಿಯಸ್ ಆಗಿರೋದು ನಾನು ಸೀರಿಯಸ್ ಆಗಿರ್ತೀನಿ. ಬಟ್ ಅವ್ರು ನೋಡಿ ನಗ್ತಾ ಇದಾರೆ. ಇವಾಗ ನಗರಿ ರೇ. ನಾವು ನಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಲ್ಲ. ಅದು ಗ್ರೌಂಡ್ ನಲ್ಲಿ ನೋಡಿದೀರಾ ನೀವು? 100%. ಇವಾಗ ನಮ್ಮ ಏನು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲೂ ನೋಡೋಣ. ಸದ್ಯಕ್ಕೆ ಆಂಟಿ, ಇವಾಗ ಮುಂದಿನ ರೆಸಿಪಿ ಉಂಡಲ್ಗಿ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತ ಒಂದು ಅದಕ್ಕೆ ಸಾಮಗ್ರಿ: ಬೆಲ್ಲ, ಮೈದಾ ಹಿಟ್ಟು, ಉಪ್ಪು, ತುಪ್ಪ, ಹಾಲು. ಸೊ ಇದು ಶುರು ಏನ್ ಬೇಕಾಗುತ್ತೆ ನಿಮ್ಗೆ ಸ್ಟಾರ್ಟ್ ಮಾಡಕ್ಕೆ?
ಸ್ಟಾರ್ಟ್ ಮಾಡೋದಕ್ಕೆ ಒಂದು ಬೌಲ್ ಬೇಕು. ಬೌಲಾ? ಓಕೆ. ಫಸ್ಟ್ ಮೈದಾ ಹಾಕೊಳ್ಳೋಣ. ಓಕೆ. ಸೊ ಒಂದು ಅರ್ಧ ಕಪ್ ಸಾಕು. ಓಕೆ. ಇದು ಎಷ್ಟು ಜನಕ್ಕೆ ಆಗ್ಬೋದಮ್ಮ? ಒಂದು 2-3 ಜನ ತಿನ್ಬೋದು. ಹೌದಾ? ತುಂಬಾ ತಿಂತೀನಿ ಅಂತ ಅಂದ್ರೆ ತುಂಬಾ ಮಾಡ್ಬೇಕಾಗ್ತದೆ. ಕಪ್ಪು ಜಾಸ್ತಿ. ಬೆಲ್ಲ. ಓಕೆ. ಸೊ ಇದು ಯಾವ ತರ ಬೆಲ್ಲ ನೀವು ಇದು ಮಾಡ್ಕೊಂಡಿರೋದಾ? ಇದು ಉಂಡೆ ಬೆಲ್ಲ ಬರ್ತದಲ್ಲ, ಹಾ ಹಾ, ಅದನ್ನ ಪುಡಿ ಮಾಡಿ ಇಟ್ಕೊಂಡಿರೋದು. ಪುಡಿ ಮಾಡೋದು. ಸ್ವಲ್ಪ ತುಪ್ಪ, ಚಿಟಿಕೆ ಉಪ್ಪು, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ. ಇದನ್ನ ಚೆನ್ನಾಗಿ ಕೈನಲ್ಲಿ ಕಲಿಸ್ಕೊಳ್ಬೇಕು. ಓಕೆ. ಸೊ ಅಮ್ಮ ಕಲಿಸ್ಕೊಳ್ಳೋಷ್ಟರಲ್ಲಿ ನಮ್ಮ JK ಅವ್ರಿಗೊಂದು ಪ್ರಶ್ನೆ ಕೇಳೋಣ. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಅಂತ ಸಾಕಷ್ಟು ಜನ ಏನಂದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಬೈ ಚಾನ್ಸ್ ಅಂತ ಹೇಳಿದ್ರಿ ಕಾರ್ತಿಕ್ ಅವರೇ. ನಾನು ಆಕ್ಚುಲಿ ಬನ್ನಿ ಹೋಗಿ ಅಲ್ಲ, ಬಾರ ಹೋಗೋಣ. ಅಲ್ಲಿ ಇದು ಶೋ ಆಗಿರೋದ್ರಿಂದ ಸ್ವಲ್ಪ ಮರ್ಯಾದೆ ಕೊಡಿ. ಹೌದಾ? ಓಕೆ. ಹಂಗಂದ್ರೆ ವೀಕ್ಷಕರೇ, ಬಟ್ ನಾವು ತುಂಬಾ ಮರ್ಯಾದೆ ತಗೊಳ್ತಾ ಇದ್ದಾರೆ ನಮ್ಮ JK. ಇರ್ಲಿ ಬಿಡಿ, ನಾನೇನೋ ನನ್ನ ಫ್ರೆಂಡ್ಶಿಪ್ ಇದನ್ಕೊಂಡೆ. ನೋಡ್ರಿ, ಇರ್ಲಿ ಪರವಾಗಿಲ್ಲ. JK ಅವರೇ, ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ? ಅಲ್ಲ, ಅದು ಫಸ್ಟ್ ಮೂವಿ ಬಂದು ಡೆಡ್ಲಿ 2 ಅಂತ ಅಂದ್ಬಿಟ್ಟು ರವಿ ಶ್ರೀವಾಸ್ ಅವ್ರ ಡೈರೆಕ್ಟರ್. ಅದರಲ್ಲೊಂದು ಚಿಕ್ಕ ರೋಲು, ಅದು ನನ್ನ ಫೇವ್ರೆಟ್ ರೋಲು. ಯಾಕಂದ್ರೆ ಅದರಲ್ಲಿ ನಾನು ಡಾನ್, ಆಸ್ಟ್ರೇಲಿಯನ್ ಡಾನ್, ರವಿ ಪೂಜಾರಿ ಅಂತ ಒಬ್ರಿದ್ದಾರೆ ಇವಾಗ. ಅವ್ರ ರೋಲ್ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಅದರಲ್ಲಿ. ಸೂಪರ್. ಅದಾದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಿಕೆಟ್ನ ರಾಜ್ ಕಪ್ ಅಂತ ಒಂದು ನಡೀತು. ಅದರಲ್ಲಿ ಸುದೀಪ್ ಅವರು ಹೆಂಗೋ ಅಷ್ಟೇ ಜನದಲ್ಲಿ ನನ್ನೇನೋ ಪಿಕ್ ಮಾಡಿ ಅವರ ಕೆಂಪೇಗೌಡ ಮೂವಿಲಿ ಒಂದು ಚಾನ್ಸ್ ಕೊಟ್ಟರು. ಸೊ ಅಲ್ಲಿಂದ ಬೆಳೀತು ನನ್ನ ಸಿನಿಮಾ ಇಂಡಸ್ಟ್ರಿ. ಅಲ್ಲಿಂದ ಯಾವ್ಯಾವ ಸಿನಿಮಾ ಮಾಡ್ತೀರಿ? ಅದಾದ್ಮೇಲೆ ಜಾನಿ ಮೇರಾ ನಾಮ್ ಮಾಡಿದೆ, ದೆನ್ ಜರಾಸಂಧ, ದೆನ್ ವರ್ಧನಾಯಕ, ವಿಷ್ಣುವರ್ಧನ, ನಿಮಗೆ ಗೊತ್ತು ನೋಡಿ. ಈಗ ಅಲ್ಲಿ ಒಂದು ಸ್ಮಾಲ್ ರೋಲ್, ಗೆಸ್ಟ್ ಅಪಿಯರೆನ್ಸ್. ಈಗ ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ಗೆದ್ದಿರುವಂಥ ಚಿತ್ರ, ಅದರಲ್ಲೂ ಅಷ್ಟೇ ನಮ್ಮ JK ಅವರು ಆಕ್ಟ್ ಮಾಡಿದ್ದಾರೆ. ತುಂಬಾ ಖುಷಿ. ಅದು ಬಿಟ್ಟು ಇವಾಗ ಪದೇ ಅಂತ ನಮ್ಮ ತರುಣ್ ಚಂದ್ರ ಅವ್ರ ಜೊತೆ ಮಾಡಿದೆ. ವೆರಿ ನೈಸ್. ಇವಾಗ ಲೇಟೆಸ್ಟ್ ಆಗಿ ಒಂದು ಕುಚಿಕ್ಕು ಅಂತ ಮುಗಿದಿದೆ. ಡಿ ರಾಜೇಂದ್ರ ಬಾಬು ಅವ್ರ ಡೈರೆಕ್ಟ್ರು, ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ಅದು ಮುಗಿದಿದೆ ಎಲ್ಲ, ಶೂಟಿಂಗ್ ಎಲ್ಲ ರಿಲೀಸ್ಗೋಸ್ಕರ ಕಾಯ್ತಾ ಇದೆ. ಇವಾಗ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ ನನ್ನ JK ಅವರಿಗೆ. ಅದಕ್ಕೆ ಮುಂಚೆ ಅಮ್ಮ ಸ್ಟವ್ ಹಚ್ಬಿಟ್ಟು ಆಯಿಲ್ ಇಟ್ಕೊಳ್ಳೋಣ. ಹಂಗಂತೀರಾ? ಓಕೆ. ಇದು ಬೇಕಾಗುತ್ತಾ? ಅಮ್ಮ, ಯಾವ ತರ ಉಂಡೆ ಇದು? ಸ್ವೀಟಾ? ಸ್ವೀಟ್ ಮಕ್ಳಿಗೂ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಇಷ್ಟ ಆಗ್ತದೆ. JKಗೆ ಏನು ಇಷ್ಟ, ಸ್ವೀಟಾ ಖಾರನಾ? ಅವನಿಗೆ ಖಾರನೇ ಇಷ್ಟ, ಅವನು ಅಷ್ಟೊಂದು ಸ್ವೀಟ್ ಇಷ್ಟಪಡಲ್ಲ. ಹೌದೇನಪ್ಪ? ಎಣ್ಣೆ ಸಾಕಾ ನೋಡಿ? ಸಾಕಾ? ಹಾಲು ಹಾಕೊಂತ ಇದ್ದೀನಿ. ಓಕೆ. ಸ್ವಲ್ಪನೇ ಹಾಕೊಂಡು, ಅಂದ್ರೆ ತೆಳ್ಳಗಾಗ್ಬಿಡ್ತದೆ. ಸೊ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ತಂದೆ ಜಾಸ್ತಿ ಇಷ್ಟನಾ, ತಾಯಿ ಜಾಸ್ತಿ ಇಷ್ಟನಾ? ಎರಡು ಕಣ್ಣಿದ್ದಾಗೆಲ್ಲ ಇವೆಲ್ಲ ಡೈಲಾಗ್ ಬೇಡ, ಯಾರಾದ್ರೂ ಒಬ್ರು ಡಿಪ್ಲೊಮ್ಯಾಟಿಕ್ ಅಂದ್ಮೇಲೆ ಡೈಲಾಗ್ ಇದ್ದೇ ಇರುತ್ತೆ. ವೆಲ್, ತುಂಬಾ ಫಸ್ಟ್ ಆಫ್ ಆಲ್ ನಂಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಇಸ್ ಆಲ್ವೇಸ್ ಬೀನ್ ಸಪೋರ್ಟಿವ್ ಅಷ್ಟೇನೆ. ಬಟ್ ಎಲ್ಲದಕ್ಕೂ ಅಮ್ಮಂಗೆ ಹೋಗಿ ಹೇಳೋದು. ಹೌದಾ? ಅಟ್ಯಾಚ್ಮೆಂಟ್ ಅಮ್ಮನ ಜೊತೆ, ಪ್ರೀತಿ ಅಪ್ಪನ ಮೇಲೆ. ಎಕ್ಸಾಕ್ಟ್. ಸೇವ್ ಮಾಡಿದೆ ನಿನ್ಗೆ, ಇರ್ಲಿ. ಯಾಕಂದ್ರೆ ಅವ್ರ ಅಪ್ಪನೂ ಅಂಕಲ್ ಬರೋ ಚಾನ್ಸಸ್ ಇದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ. ಸೊ ಹುಷಾರಾಗಿರೋ JK. ಸೊ ಇದು ಚಿಕ್ಕ ಉಂಡೆ ಮಾಡ್ಕೊಳ್ಬೇಕಮ್ಮ? ಸಣ್ಣ ಉಂಡೆಗಳ ಮಾಡ್ಕೊಳ್ಬೇಕು. ದೊಡ್ಡ ಗೋಲಿ ಗಾತ್ರ ಮಾಡಬೇಕು. ಓಕೆ. ಸಿನಿಮಾ ಇಂಡಸ್ಟ್ರಿಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ ಎಕ್ಸ್ಪೀರಿಯನ್ಸ್? ಈಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅಂತ ಒಂದು ಬಿಗ್ ಡೈರೆಕ್ಟರ್ ರಾಜಮೌಳಿ ಅವ್ರ ಜೊತೆ ಕೆಲಸ ಮಾಡಬೇಕು, ಆಮೇಲೆ ಸುದೀಪ್ ಎದುರುಗಡೆ ನಿಂತ್ಕೊಂಡು ಮಾಡ್ಬೇಕಂದ್ರೆ ಇಟ್ಸ್ ಅನ್ ಆಪರ್ಚುನಿಟಿ ಅಂಡ್ ಬಿಗ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಇವಾಗ ರೆಡಿ ಆಗಿದೆ ಅನ್ಸುತ್ತಲ್ಲಮ್ಮ? ಓಕೆ. ಇದೊಂಥರ ಜಾಮೂನ್ ಫೀಲ್ ಇದೆ ಅಲ್ಲ? ಹೌದು. ಓಕೆ. ಹುಂಡಳಿಗೆ ಅಲ್ಲಮ್ಮ? ಹುಂಡಳಿಗೆ. ಓಕೆ. JK ಆಯಿಲಿ ಐಟಮ್ಸ್ ತಿನ್ನಲ್ಲ ಅನ್ಸುತ್ತಲ್ಲ?
ತಿಂತೀನಿ, ಒಂದೋ ಎರಡು ಅಷ್ಟೇ. ಒಂದೇ ಎರಡು ಬೇಕಲ್ಲ ಆಯಿಲ್ ಸ್ವಲ್ಪ. ಓಕೆ. ಅಮ್ಮ ಮಾಡೋದ್ರಲ್ಲಿ ಯಾವ ಅಡುಗೆ ತುಂಬ ಇಷ್ಟ? ಮಾಡೋದ್ರಲ್ಲಿ ನಂಗೆ ಮಸಾಲೆ ರೊಟ್ಟಿ ತುಂಬ ಇಷ್ಟ. ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿ ರೊಟ್ಟಿ ಮಾಡ್ತಾರೆ, ಬೆಳಗ್ಗೆ ತಿಂಡಿಗೆ ಮಾಡ್ತಾರೆ, ಹಾಂ. ತುಂಬ ಚೆನ್ನಾಗಿರುತ್ತೆ. ಹೌದಾ? ಇವತ್ತಿನ ದಿವಸ ಡಯಟ್ ಎಲ್ಲ ಮರ್ತು ಬಿಡ್ತೀನಿ. ತುಪ್ಪ ಹಾಕೊಂಡು ಅದಕ್ಕೆ ಹಾಂ. ಚಟ್ನಿ ಮಾಡ್ತಾರೆ, ಕಾಯಿ ಚಟ್ನಿ. ಸೊ ಆ ಕಾಯಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಹೌದಾ? ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿ. ಜೆಕೆಗೆ ಒಂದು ಪ್ರಶ್ನೆ ಕೇಳೋಣ, ಏನಂತೀರಾ ವೀಕ್ಷಕರೇ? ರಾಮನವಮಿ ಯಾಕೆ ಮಾಡೋದು ನಾವು, ಯಾಕೆ ಆಚರಿಸೋದು? ಹೆಸರಲ್ಲೇ ಗೊತ್ತಾಗಲ್ವಾ? ಏನು ರಾಮನವಮಿ ಅಂದ್ರೆ ಏನು? ಏನ್ ರಾಮನವಮಿ ಅದು ಏನು? ಆ ಪ್ರಶ್ನೆನ ಕೇಳೋದು. ಉತ್ತರ ಹೇಳಿ, ನಾವು ಕಾಯ್ತಾ ಇದೀವಿ. ಇಲ್ಲ, ಅವತ್ತು ನಮಗೆ ರಜಾ ಸಿಗುತ್ತೆ, ಮನೇಲಿ ಕೂತ್ಕೊಂಡು ಅಮ್ಮ ಮಾಡಿದ ಅಡುಗೆನ ತಿನ್ಬೇಕು ಅಂತ ಕೊಟ್ಟಿರ್ತಾರೆ. ಬಟ್ ಅದಕ್ಕೊಂದು ಹೆಸರು ಬೇಕಲ್ವಾ, ಅದಕ್ಕೆ ರಾಮನವಮಿ ಅಂತ ಕೊಟ್ಟಿದ್ದಾರೆ. ಹೌದಾ? ಜೆಕೆ ಹುಟ್ಟಿದೆ ಅವತ್ತು. ಒಲಿ ನೀವ್ ಹೇಳಿ, ರಾಮನವಮಿ ಏನಕ್ಕೆ ಮಾಡ್ತಾರೆ? ಅದೇ ಉತ್ತರ ನಾವು ನಿಮ್ಗೆ ಗೊತ್ತಿಲ್ವಾ, ನಮ್ಮ ರಜನಿ ಸ್ಟೈಲಲ್ಲಿ ಹೇಳ್ತೀವಿ ಅಂತ. ಜೆಕೆ ಅವ್ರು ಹುಟ್ಟಿದೆ ಇವತ್ತು. ಹುಟ್ಟಿದ್ದು ಇನ್ನೇನು ಬರ್ತದೆ, May 1st. May 1st ಅಲ್ವಾ? ರಾಮ ಇವತ್ತು ಹುಟ್ಟಿದ್ದು, ಸೊ ಆದ್ರಿಂದ ರಾಮನವಮಿ ಇವತ್ತು ಆಚರಿಸೋದು. ನನ್ಗೆ ಗೊತ್ತಿತ್ತು, ಸುಮ್ಮನೆ ನಿನಗೆ ರಿಯಲಿ ಸೂಪರ್ ಸೂಪರ್. ಪ್ಲಸ್ ನಾವೆಲ್ಲ ಸೇರಿ ಉಂಡಳಿಗೆ ಮಾಡ್ತಾ ಇದೀವಿ. ಸೊ ಅಮ್ಮ, ಇದು ರೆಡಿ ಆಗಿದೆ ಅನ್ಸುತ್ತಲ್ಲ? ಹೌದು, ರೆಡಿ ಆಗಿದೆ. ಸೊ ಇದು ತಿಂದಿದ್ದೀರಾ ಜೆಕೆ? ಹೇಳಿದ್ನಲ್ಲ, ಒಂದೋ ಎರಡೋ ತಿಂದೀನಿ. ತಿಂದಿದ್ರಾ? ನಾನು ಕೇಳೋದು ಆಯಿಲ್ಲೆಸ್ಸು, ಬಟ್ ಆಗಲ್ವಂತೆ ಆಯಿಲ್ಲೆಸ್. ನೀರಲ್ಲಂತೂ ಇದು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಇಂಥ ಪ್ರಯೋಗಗಳೆಲ್ಲ ಮಾಡ್ಬಿಡಿ. ಇದಾಗಿದೆ ರಾಹುಲ್. ಓಕೆ, ಶಿಫ್ಟ್ ಮಾಡ್ಕೊಳ್ಳೋಣ. ಹಾಂ. ಓಕೆ, ನೋಡಕ್ಕಂತೂ ಸೂಪರ್ ಆಗಿದೆ. ಏನಂತೀಯ ಜಿಕೆ? ಜೆಕೆಗೆ ಅದು ನೋಡ್ತಾ ಇದ್ರೆ ಬೌಲಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಯೋಚನೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಕರೆಕ್ಟಾಗಿ 6 ಬಾಲ್ ಹಾಕ್ತಾರೆ ಇವಾಗ. ಓಕೆ, ಉಂಡಲಿಗೆ ರಾಮನವಮಿ ಪ್ರಯುಕ್ತ. ನೋಡಿ, ಟೇಸ್ಟ್ ನೋಡಿ ಹೇಳಿ. 100%. ಜೆಕೆ, ರಾಮನವಮಿ ಯಾಕೆ ಆಚರಿಸ್ತಾ ಇದೀವಿ? ಹೇಳ್ದಲ್ಲಪ್ಪ, ರಾಮ ಹುಟ್ಟಿದ ದಿವಸ. ಸೂಪರ್. ಸೊ ಖಂಡಿತ ಮತ್ತೆ ಒಂದು ಟೇಸ್ಟ್ ಮಾಡಿ ಹೇಳ್ಬಿಡೋಣ ಹೇಗಿದೆ ಅಂತ. ಸೊ ಅಮ್ಮ, ಟೇಸ್ಟ್ ಮಾಡಲಾ? ಮಾಡಿ. ಓಕೆ ವೀಕ್ಷಕರೇ, ನಮ್ಮ ಜೆಕೆ ಅವ್ರು ನಗ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಬಟ್ ನಾವು ಯಾಕಂದ್ರೆ ಮೋಸ್ಟ್ಲಿ ಅವ್ರು ಕೊಡ್ತಾ ಇಲ್ಲ ಅಂದ ಕೋಪದಲ್ಲಿ ನಗ್ತಾ ಇದ್ದಾರೆ. ಇರಲಿ, ಕೊಟ್ಬಿಡೋಣ. ಫಸ್ಟ್ ತೊಗೊಂಡ್ಬಿಡಪ್ಪ ದಯವಿಟ್ಟು. ಅಮ್ಮ ನೀವೊಂದು. ಓಕೆ, ಸೊ ಮತ್ತೆ ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ. ಓಕೆ, ಚೆನ್ನಾಗಿದೆ ರಾಹುಲ್. ವೆರಿ ನೈಸ್. ಸೂಪರ್ ಆಗಿದೆ ಅಮ್ಮ, ವೆರಿ ವೆರಿ ನೈಸ್. ನೋಡಿ ಜೆಕೆ ಆಲ್ರೆಡಿ ಇನ್ನೊಂದು ಕೈ ಹಾಕ್ತಾನೆ ಇವಾಗ. ತಗೊಳಪ್ಪ. ವೀಕ್ಷಕರೇ, ಅಲ್ಟಿಮೇಟ್ ಈ ಹುಂಡಳಿಗೆ ಅಲ್ಲ, ಹೆಸರು ಹೇಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟೇಸ್ಟಿ ಆಗಿದೆ. ತುಂಬ ಚೆನ್ನಾಗಿದೆ. ನಾನು ಹೇಳಿದಂಗೆ ಇವತ್ತಿನ ಕಾರ್ಯಕ್ರಮದ ಸ್ಪೆಷಾಲಿಟಿ, ಹಬ್ಬದ ದಿನ ನೀವು ಯಾವ್ಯಾವ ಸ್ವೀಟ್ ಮಾಡ್ಬೋದು, ಡಿಫ್ರೆಂಟ್ ಸ್ವೀಟ್ ಮಾಡ್ಬೋದು, ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಅದು ಇವತ್ತು ಡೌನ್ ಜೆಕೆ ಅವ್ರ ತಾಯಿ ಹೇಳ್ಕೊಟ್ಟಿರೋಂಥ ಒಂದು ಇದು. ಉಂಡಲಿಗೆ ಮಾಡುವ ವಿಧಾನ: 1 ಬೌಲ್ಗೆ ಮೈದಾ ಹಿಟ್ಟು, ಬೆಲ್ಲ, ತುಪ್ಪ, ಉಪ್ಪು, ಹಾಲು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಅದರಿಂದ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆಯಿರಿ. ಈಗ ರುಚಿಕರವಾದ ಉಂಡಲಿಗೆ ಸವಿಯಲು ಸಿದ್ಧವಾಗಿದೆ. ಓಕೆ ಅಮ್ಮ, ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತಾ ಇದ್ದೀರಾ? ಪಾಲಕ್ ಮೂಂಗ್ ದಾಲ್ ಅಂತ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ತಿ ಫುಡ್. ಸೂಪರ್. ಇದು ಚಪಾತಿಗೆ, ರೋಟಿಗೆ, ಮತ್ತೆ ಅನ್ನಗೆನೂ ಕಲ್ಸ್ಕೊಂಡು ತಿನ್ಬಹುದು. ಮಕ್ಕಳಿಗೂ ಇಷ್ಟ ಆಗ್ತದೆ. ಫ್ಯಾಂಟಾಸ್ಟಿಕ್. ಅದಕ್ಕೆ ಬೇಕಾಗಿರೋ ಸಾಮಾನು: ಹೆಸರು ಬೇಳೆ, ಅರಿಶಿನ, ಉಪ್ಪು, ಪಾಲಕ್ ಸೊಪ್ಪು, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಉದ್ದಿನ ಬೇಳೆ, ಸಾಸಿವೆ, ಇಂಗು, ನಿಂಬೆಹಣ್ಣು. ಓಕೆ, ಸೊ ನಿಮ್ಗೆ ಏನು ಬೇಕು? ಇದನ್ನ ಒಂದು ಕುಕ್ಕರ್ ಕೊಡಿ. ಕುಕ್ಕರ್. ಸ್ವಲ್ಪ ನೀರು ಹಾಕಬೇಕು. ಹಾ, ಸಾಕಲ್ಲ? ಹಾ, ಸಾಕು. ಸುಮಾರು 1.5 ಲೋಟ 2 ಲೋಟ. ಹೌದು. ಸೊ ಏನಮ್ಮ ಇದು? ಹೆಸರು ಬೇಳೆ 1 ಕಪ್ಪು. ಓಕೆ. ಮತ್ತೆ ಈರುಳ್ಳಿ ಅದು 1 ಕಪ್ಪು. ಇದೊಂದು ಕಪ್ಪು. ಅರಿಶಿನ, ನಮಗೆ ಎಷ್ಟು ಬೇಕು ಖಾರ, ಹಸಿರು ಮೆಣಸಿನ್ಕಾಯಿ. ಜೆಕೆ ಸ್ಪೈಸಿ ಇಷ್ಟ ಅಲ್ಲ ಸ್ವಲ್ಪ? ಅವನಿಗಿಷ್ಟ. ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಕೋಪ ಬರಬೇಕಲ್ಲ. ಆಕ್ಷನ್. ಮತ್ತೆ ಪಾಲಕ್ ಸೊಪ್ಪು.
ಇಷ್ಟು ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿರ್ತದೆ. ಪಾಲಕ್ ಸೊಪ್ಪು ಹೆಲ್ತ್ ತುಂಬಾ ಒಳ್ಳೇದು. ಹೌದು. ಯಾತಕ್ಕೆ ಆಕ್ಚುಲಿ? ಐರನ್ ಎಲ್ಲ ಇರ್ತದೆ, ಓಕೆ, ಎಲ್ರಿಗೂ ಒಳ್ಳೇದು. ತಂಪು ಅಂತಾನು ಹೇಳ್ತಾರೆ. ಹೌದು. ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್? ಹಾಂ, ಒಂದು ಸ್ಪೂನ್ ಅಷ್ಟು. ಹಾಂ, ಸಾಕು ಸಾಕು ಸಾಕು. ಸಾಕಾ? ಹ್ಞೂ. ಕ್ಲೋಸ್ ಮಾಡಿಬಿಟ್ರಿ. ಹಾಂ, ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್, 2 ವಿಷಲ್ ಬಂದರೆ ಸಾಕು. 2 ವಿಸಿಲ್? 2 ವಿಷಲ್ ಬಂದರೆ ಸಾಕು. ಓಕೆ, ಡನ್. ಸೊ ಹೇಳಿ ಜೆಕೆ, ರಾಮಾಯಣದ ಬಗ್ಗೆ ಏನು ಗೊತ್ತು? ರಾಮಾಯಣದ ಬಗ್ಗೆ ಯಾಕೆ ಸೀರಿಯಲ್ ನೋಡ್ತಾ ಇರ್ಲಿಲ್ವಾ? ಟಿವಿಲಿ ಬರ್ತಾ ಇತ್ತಲ್ಲ. ನಾವು ನೋಡ್ತಾ ಇದ್ವಿ. ನಿಮ್ಮ ಬಗ್ಗೆ ಅಂದ್ರೆ ನಿಮ್ಗೆ ಗೊತ್ತಿದೆಯಾ ಇಲ್ವಾ ಅಂತ? ನಮಗೆ ಗೊತ್ತಿರೋದು ಹೇಳಿದ್ನಲ್ಲ, 4 ಕ್ಯಾರೆಕ್ಟರ್ ಇದೆ. ರಾಮ, ಸೀತಾ, ಲಕ್ಷ್ಮಣ, ರಾವಣ. ರಾಮ, ಸೀತಾ, ಲಕ್ಷ್ಮಣ ಕಾಡಿಗೆ ಹೋದ್ರಂತೆ. ಅಲ್ಲಿ ಹೆಂಗೋ ಬೈ ಚಾನ್ಸ್ ರಾವಣ ಸೀತೆನ ನೋಡಿದ್ರು. ಸೊ ಅಟ್ಯಾಕ್ ಮಾಡಿದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಮಧ್ಯದಲ್ಲಿ ಒಬ್ರು ಗೆಸ್ಟ್ ಅಪಿಯರೆನ್ಸ್ ಆಗಿ ನಮ್ಮ ಹನುಮಂತ ಅವ್ರು ಬಂದರು ಸೇವ್ ಮಾಡೋಕ್ಕೆ ಸೀತೆ ಅವ್ರನ್ನ. ಫುಲ್ಲು ಲಂಕೆಗೆ ಕರ್ಕೊಂಡು ಹೋಗಿದ್ರು ರಾವಣ ಅವರು. ಆ ಲಂಕೆನೆಲ್ಲ ಸುಟ್ಬಿಟ್ಟು ಕೊನೆಗೆ ವಾಪಸ್ ಕರ್ಕೊಂಡು ಬಂದೆ. ಹ್ಯಾಪಿ ಎಂಡಿಂಗ್ ಆಯ್ತು. ಅದೇ ರಾಮಾಯಣ. ಗೊತ್ತಿರ್ಲಿಲ್ವಾ? ಅಲ್ಲ, ಆಕ್ಚುಲಿ ಇವ್ರು ಎಕ್ಸ್ಪ್ಲೇನ್ ಮಾಡಿದ ರೇಂಜ್ಗೆ ನನಗೆ ಗೊತ್ತಿರೋ ರಾಮಾಯಣ ನಾನು ಮರೆತುಬಿಟ್ಟೆ. ಇರ್ಲಿ ಬಿಡಿ, ಇದು ಈಗಿನ ಕಾಲದ ರಾಮಾಯಣ ರೀ ಇದು. ಇವರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿರೋದು. ಓಕೆ, ನಮ್ಗೆ ಹಿಂಗೆ ಸ್ಕ್ರಿಪ್ಟ್ ಹೇಳೋದು. ಹೌದಾ? ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾರು ಅದ್ರಲ್ಲಿ? ಯಾವ್ದ್ರಲ್ಲಿ? ರಾಮಾಯಣಲ್ಲಿ ಅಫ್ಕೋರ್ಸ್ ಹನುಮಂತ ಅವರು. ಯಾಕಂದ್ರೆ ಪವರ್ಫುಲ್ ಬಾಡಿ. ಓಕೆ, ಸೊ ಜಿಮ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಆಯ್ತು, ಒಂದು 15 ವರ್ಷ ಆಯ್ತು. ನಮ್ಮ ಯಂಗ್ಸ್ಟರ್ಸ್ಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಒಳ್ಳೆ ಬಾಡಿ ಬಗ್ಗೆ, ಒಳ್ಳೆ ಬಾಡಿ ಬರ್ಬೇಕಂದ್ರೆ ಯಾವ ರೀತಿ ಫುಡ್ನ ಅವರು ತಿನ್ಬೇಕು, ಮಾಡಬೇಕು, ಅದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ, ನಿಮ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು. ಬೇಸಿಕ್ ಅಂದ್ರೆ 70% ಈಸ್ ಡಯಟ್, 30% ವರ್ಕೌಟ್. ಬಟ್ ಇದರಲ್ಲಿ ಉಲ್ಟಾ ಮಾಡ್ತಾರೆ, ಗೊತ್ತಿರಲ್ಲ ಅವ್ರಿಗೆ. ಪಾಪ 70% ವರ್ಕೌಟ್ ಮಾಡ್ತಾರೆ, 30% ಡಯಟ್ ಮಾಡಕ್ ಹೋಗಿ ಏನೂ ಬರಲ್ಲ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್, ಐ ಮೀನ್ ದೇರ್ ಶುಡ್ ಬಿ ಸಮ್ ಲಿಮಿಟ್. ಓಕೆ, ಯಾವುದೇ ತಿಂದ್ರೇನು ಅದ್ರಲ್ಲಿ ಒಂದು ಲಿಮಿಟ್ ಇರಬೇಕು. ಒಂದು ನನ್ನ ಪ್ರಕಾರ ನಾನು ಮಾಡೋದು ಒಂದು 6 meals a day ತಿಂತೀನಿ. ಅದು 6 meals ಅಂದ್ರೆ ಇಷ್ಟಿಷ್ಟಲ್ಲ, ಇಷ್ಟಿಷ್ಟು ಮೀಲ್ಸು ಆ್ಯಂಡ್ ಜಾಸ್ತಿ ಪ್ರೋಟೀನ್ಸ್ ಇರೋದು. ಲೈಕ್ ನನ್ನ ಡಯಟ್ ಹೇಳ್ತೀನಿ ಫಾಸ್ಟ್ ಆಗಿ. ಬೆಳಗ್ಗೆ ಓಟ್ಸ್ ವಿತ್ ಎಗ್ ವೈಟ್ ತಿಂತೀನಿ. ಅದಾದ್ಮೇಲೆ ಅಮ್ಮ ಎಲ್ಲ ಪ್ಯಾಕ್ ಮಾಡಿಕೊಡ್ತಾರೆ ಆಫೀಸ್ಗೆ. ವೆಜಿಟೇಬಲ್ ಸಲಾಡು ಒಂದು ಬೌಲ್ ಫುಲ್ಲು. ದೆನ್ ಮಧ್ಯಾಹ್ನ ಚಪಾತಿ, ಯಾವ್ದಾದ್ರು ತರಕಾರಿದು ಪಲ್ಯ. ಅದಾದ್ಮೇಲೆ ಒಂದು 3 ಗಂಟೆಗೆ ಹಂಗೆ ಎಗ್ ವೈಟ್ ತಿಂತೀನಿ. ಅದಾದ್ಮೇಲೆ ಒಂದು ಜ್ಯೂಸ್ ಕುಡಿತೀನಿ ಸಾಯಂಕಾಲ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ಮತ್ತೆ ಚಪಾತಿ, ಸ್ವಲ್ಪ ಯಾವ್ದಾದ್ರು ದಾಲ್ ಫ್ರೈ. ಸಾಕಾ? ಬೇಜಾರಾಯ್ತು. ಕನ್ಸಲ್ಲಿ ಏನಾದ್ರು ಒಂದು ಚಪಾತಿ? ಅದು ನಮ್ಮಮ್ಮ ಮಾಡ್ತಾನೆ ಇರ್ತಾರೆ ನನಗೋಸ್ಕರ ಚಪಾತಿ. ಹೌದಾ? ಅಲ್ಲ ರೀ, ಯಾಕ್ರಿ ಸುಳ್ಳು ಹೇಳ್ತೀರಾ? ವೀಕ್ಷಕರೇ, ನಾನೇ ನೋಡ್ದಂಗೆ ಜಾಮೂನ್ಗಳು, ಐಸ್ ಕ್ರೀಮ್ಗಳು ತಿಂತಾನೆ, ಬಟ್ ಅವನಿಗೆ ಅದು ಮೈ ಏರಲ್ಲ. ನಾನೇನ್ ಮಾಡಿ ಲಿಮಿಟ್ ಅನ್ನಲ್ಲ ಆಯ್ತಾ? ಯಾವಾಗ್ಲೂ ಒಂದ್ಸರಿ ತಿನ್ನೋದು, ದಿನಾಗ್ಲೂ ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಸೊ ಮಮ್ಮಿ 2 ವಿಸಿಲ್ ಹೊಡೆದಿದ್ದಾರೆ ಯಾರೋ? ಆಗಿದೆ ರಾಹುಲ್. ತೆಗೆಯೋಣ? 100% ಬೆಂದಿದೆಯಲ್ಲ ಚೆನ್ನಾಗಿ? ಹೌದು, ಬೆಂದಿದೆ. ಹೆಲ್ತಿ ಫುಡ್. ಒಗ್ಗರಣೆ ಹಾಕ್ಬಿಡೋಣ. ಓಕೆ, ಸೊ ನಿಮ್ಗೇನು ಬೇಕಾಗುತ್ತೆ? ಆಯಿಲ್ ಒಂದು ಪ್ಯಾನ್ ಅಲ್ಲ? ಹಾಂ. ಆಯಿಲ್ ಎಷ್ಟು ಸ್ಪೂನ್ ಅಮ್ಮ? 1-2 ಸ್ಪೂನ್ ಹಾಕಿ. ಓಕೆ, ಎಣ್ಣೆ ಕಾಯಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಅದಕ್ಕಿಂತ ಮುಂಚೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆಗೆ ಪ್ರಶ್ನೆ. ಓಕೆ, ನಾನು ಕೊಟ್ಟಿರೋ ಟ್ಯಾಟೂ ಎಲ್ಲ ಜ್ಞಾಪಕ ಇದೆಯಾ? ಶೋ, ಹೇಗೆ ಮರೆಯಕ್ಕಾಗುತ್ತೆ? ಟ್ಯಾಟೂ ಟ್ಯಾಟೂ ಅಂದ್ರೆ ಏನಂತ ನೀವೇ ಹೇಳ್ಬಿಡ್ತೀರಾ ಸ್ವಲ್ಪ? ಟ್ಯಾಟೂ ಅಂದ್ರೆ ಏನಿಲ್ಲ, ನಾವು ಹೊಸ ಬಾಲ್ ತಗೊಂಡು ನೀವು ಬ್ಯಾಟಿಂಗ್ ಆಡ್ಬೇಕಂತ ಬರ್ತಿರಲ್ಲ ನೆಟ್ಸ್ನಲ್ಲಿ, ಹಂಗೆ ಒಳಗೆ ಹಾಕಿದಾಗ ನಿಮ್ಗೊಂದು ಟ್ಯಾಟೂ ಬೀಳುತ್ತೆ. ಆ ಟ್ಯಾಟೂ ದಿನಾಗೂ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಟ್ಯಾಟೂ ಹೆಂಗಿದೆ ಅಂತ ಕೇಳಿದೆ. ವೀಕ್ಷಕರೇ, ನಾವು ಹೇಳ್ಬಿಡ್ತೀವಿ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇವ್ರು ಬೌಲಿಂಗ್ ಮಾಡುವಾಗ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಏಟು ಬೀಳುತ್ತೆ. ಆ ಏಟುಗಳಲ್ಲಿ ಜಾಸ್ತಿ ಏಟು ಬಿದ್ದಿರೋದೇ ನನಗೆ. ಯಾಕಂದ್ರೆ ನಾನು ಬ್ಯಾಟಿಂಗ್ ಆಡಿದಾಗ ಇವರೇ ಬೌಲಿಂಗ್ ಮಾಡೋದು ಹೊಸ ಬಾಲಲ್ಲಿ. ತೊಡೆಗೆ ಸರಿಗೆ ಒಳ್ಳೊಳ್ಳೆ ಏಟುಗಳು. ಆ ಕಲರು ದಿನಕ್ಕೆ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ಹೇಳಿದ್ದು. ಇರ್ಲಿ, ಇವಾಗ ನಾನು ಕೇಳಲ್ಲ ಪ್ರಶ್ನೆ ಪ್ಲೀಸ್. ನಾನು ಫುಲ್ ಬಿಲ್ಡಪ್ ಕೊಟ್ರೆ ಇವನ್ ಫುಲ್ ನನಗೆ ಕೆಳಗಡೆ ಆಗ್ತಾ ಇದ್ದಾನೆ. ಇಟ್ಸ್ ಓಕೆ ಅಮ್ಮ. ಇವಾಗ ಕಾದಿದೆ ಅನ್ಸುತ್ತೆ. ಸಾಸಿವೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಎಷ್ಟು? ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕು. ಓಕೆ. ಸ್ವಲ್ಪ ಇಂಗು.
ಹಾ, ಜೀರ್ಣಶಕ್ತಿಗೆ ಒಳ್ಳೆಯದು. ಸಾಕಿಷ್ಟು. ಹೌದಾ? ಅಷ್ಟೇ ಸಾಕು. ಓಕೆ. ಜೆ.ಕೆ. ಅವರೇ, ಹೇಳಿ. ನಿಮ್ದು ಮತ್ತೆ ಸುದೀಪ್ ಅವ್ರದ್ದು ರಿಲೇಶನ್ಶಿಪ್ ಹೇಗೆ? ವೆಲ್, ಸುದೀಪ್ ಅವರು ಫಸ್ಟ್ ಅವ್ರನ್ನ ಮೀಟ್ ಮಾಡೋದ್ರಿಂದನೂ ಐ ಮೀನ್ ಎಲ್ಲರಿಗೂ ಏನನ್ಸುತ್ತೆ, ಅವ್ರು ಸ್ವಲ್ಪ ತುಂಬ ಆ್ಯಟಿಟ್ಯೂಡ್ ಇದೆ ಅದೆಲ್ಲ ಅನಿಸುತ್ತೆ. ಬಟ್ ಆಸ್ ಅ ಪರ್ಸನ್ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಹೂಮ್ ಐ ಮೆಟ್ ಇನ್ ಮೈ ಲೈಫ್. ಸೊ ಅದು ನಾವು ಹೆಂಗೆ ಅವ್ರ ಜೊತೆ ಮಿಂಗಲ್ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಅವರು ಈಸ್ ಬೀನ್ ಅ ವೆರಿ ಗುಡ್ ಫ್ರೆಂಡ್. ಫ್ಯಾಂಟಾಸ್ಟಿಕ್. ಇನ್ನ ಪ್ರಶ್ನೆಗಳು ಕೇಳ್ತೀನಿ. ಅಮ್ಮ, ಏನು ಮಾಡ್ಬೇಕು ಇವಾಗ? ಹಾಕೋಣ. ಹೌದಾ? ಹಾಂ. ಓಕೆ. ಬದಲ್ಗೆ ಹಾಕೊಳ್ಳೋಣ. ರೆಡಿ ಆಗಿದೆಯಾ? ರೆಡಿ ಆಯಿತು. ಪಾಲಕ್ ಮೂಂಗ್ ದಾಲ್ ರೆಡಿ ಇದೆಯಮ್ಮ? ಹೌದು, ಪಾಲಕ್ ಮೂಂಗ್ ದಾಲ್ ರೆಡಿ ಇದೆ. Fantastic. ಬದಲ್ಗೆ ಹಾಕೋಣ. ಓಕೆ, ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಜೆ.ಕೆ. ಅದಕ್ಕೆ ಲಿಸ್ಟ್ ಕೆಲಸ ಮಾಡಿ ನೀನು. ಲೆಮನ್ ಟೇಸ್ಟ್ ಈಗ. ಲೆಮನ್ ಟೇಸ್ಟ್. ಜೆ.ಕೆ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ದಿದ್ದು ಟೇಸ್ಟಾ? ಆದರೆ ನಾನು ತಿನ್ನಲ್ವಲ್ಲ, ಅದಕ್ಕೆ ಹಾಕ. ಹಾಂ ಹಾಂ. ರಾಹುಲ್, ಪಾಲಕ್ ಮೂಂಗ್ ದಾಲ್ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. 100%. ಅವ್ನು ನೋಡಿ ಹೆಂಗ್ ಕೋಪ ಬಂದ್ಬಿಟ್ಟಿದೆ. ನನಗೆ ಕೊಡದೆ ಅವನು ಕೊಡ್ತಾ ಇದ್ದಾರೆ ಅಮ್ಮ ಅಂತ. ಐ ಡೋಂಟ್ ಕೇರ್. ಇಟ್ಸ್ ಆಲ್ ಎಕ್ಸ್ಪೆಕ್ಟ್ ಮಾಡಬೇಡ. ಬೈ ಚಾನ್ಸ್. ಓಕೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದ್ರ ಜೊತೆ ಚಪಾತಿ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಪ್ಲಸ್ ನನಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಹೆಲ್ತಿ, ಪ್ಲಸ್ ಎಲ್ಲದಕ್ಕಿಂತ ಜಾಸ್ತಿ ತುಂಬ ಹೆಲ್ತಿ ಅಲ್ವಾ? ಹೌದು. ಪಾಲಕ್ ಮೂಂಗ್ ದಾಲ್ ಮಾಡುವ ವಿಧಾನ. ಒಂದು ಕುಕ್ಕರ್ನಲ್ಲಿ ನೀರು, ಹೆಸರುಬೇಳೆ, ಈರುಳ್ಳಿ, ಅರಿಶಿನ, ಹಸಿಮೆಣಸಿನಕಾಯಿ, ಉಪ್ಪು, ಪಾಲಕ್ ಸೊಪ್ಪು, 1 ತೊಟ್ಟು ಎಣ್ಣೆ ಹಾಕಿ 2 ಕೂಗು ಕೂಗಿಸಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಕಿ ಬಾಡಿಸಿ. ನಂತರ ಬೇಯಿಸಿದ ಪಾಲಕ್, ಹೆಸರುಬೇಳೆ ಮಿಶ್ರಣ ಹಾಕಿ ಕಲಸಿ ಬೇಯಿಸಿ. ಕೊನೆಗೆ ಅದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಿ. ಈಗ ರುಚಿಕರವಾದ ಪಾಲಕ್ ಮೂಂಗ್ ದಾಲ್ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಫುಲ್ ಬೌಲ್ ನಾನೇ ಮುಗಿಸ್ತೀನಮ್ಮ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅವನು ಕೊಡ್ತಾ ಇಲ್ಲ ಅಂತ. ಬಟ್ ಜೆ.ಕೆ. ನಾನು ಮುಗಿಸೋಷ್ಟರಲ್ಲಿ ಒಂದು ಡೈಲಾಗ್ ದಯವಿಟ್ಟು ಹೇಳ್ಬಿಡು. ನಾನು ಇಷ್ಟೆಲ್ಲ ನಿನ್ನ ಬಗ್ಗೆ ಹೇಳಿದ್ದೀನಿ, ಒಂದು ಡೈಲಾಗ್ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಸೊ ದಯವಿಟ್ಟು ಹೇಳ್ಬಿಡು. ನನಗೆ ಕನ್ನಡ ಇಂಡಸ್ಟ್ರಿಲಿ ಹೈಲಿ ಟ್ಯಾಲೆಂಟೆಡ್ ಅಂದರೆ ನಮ್ಮ ಉಪೇಂದ್ರ ಅವರು. ಬೀನ್ ಇಸ್ ವೆರಿ ಬಿಗ್ ಫ್ಯಾನ್. ಅವ್ರದ್ದು ಯಾವ ಫಿಲಮು ಮಿಸ್ ಮಾಡ್ತಾ ಇರಲಿಲ್ಲ. ಮುಂಚೆ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾಗ ಒಂದು ಫಿಲಮ್ ಮಿಸ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಡೇ, ಫಸ್ಟ್ ಶೋ, ಸೆಕೆಂಡ್ ಶೋ ಫುಲ್ ಹೋಗ್ತಾ ಇದೆ ಅವತ್ತು ರಿಲೀಸ್ ಆಗಿದ್ದ ದಿವಸ. ಸೊ ಅವ್ರದ್ದೊಂದು ರಕ್ತ ಕಣ್ಣೀರದ ಒಂದು ಡೈಲಾಗ್ ಇದೆ, ತುಂಬ ಚೆನ್ನಾಗಿದೆ. ಅದು ಯಾವಾಗಲೂ ನಮ್ಮ CCL ಹುಡುಗರಿಗೆ ಹೇಳ್ತಾ ಇರ್ತೀನಿ. ಅದೊಂದು ಹೇಳ್ತೀನಿ. ಫ್ಯೂಚರ್ ಇಲ್ದಿರೋ ದೇಶ, ನೇಚರ್ ಇಲ್ದಿರೋ ನಾಡು, ಕಲ್ಚರ್ ಇಲ್ದಿರೋ ಪೀಪಲ್. ಮನೇಲಿ ಡಜನ್ ಮಕ್ಕಳು, ಸ್ವಲ್ಪ ಜನಕ್ಕೆ ಪೋಕ್ಲು, ಇನ್ನು ಸ್ವಲ್ಪ ಜನಕ್ಕೆ ತಿಕ್ಲು. ಈ ದೇಶ ಉದ್ಧಾರ ಆಗಲ್ಲ ಮ್ಯಾನ್, ಉದ್ಧಾರ ಆಗಲ್ಲ. ಅವ್ನು ಇವಳ ಜೊತೆ ಏನ್ ಮಾಡ್ತಾ ಇರ್ತಾನೆ, ಇವಳು ಅವಳ ಜೊತೆ ಏನ್ ಮಾಡ್ತಾರಂತ ನಿಮ್ಮ ಅಮೂಲ್ಯವಾದ ರಾತ್ರಿನೆಲ್ಲ ವೇಸ್ಟ್ ಮಾಡ್ಕೊಂಡ್ ಬಿಡ್ತೀರಾ. ಅಂದವಾದ ಹುಡುಗರನ್ನ ನೋಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿ, ಜಾಸ್ತಿ. ಗಂಡು ತಾನು ಅಂದನ್ ತೋರಿಸ್ರೆ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗ ಹೆಂಗ್ ಕಾಣುತ್ತೆ ಮ್ಯಾನ್? ನನಗೆ ಟ್ಯಾಟು ಅಂತ ಹೇಳ್ತಾ ಇದ್ದೆ, ಏಟ್ಗಳು ಹಾಕಿದ್ದು. ಇವಾಗ ನಾನು ನಿನಗೆ ಹಾಕ್ತಿದ್ದು ನೋಡು ಒಂದು ಟ್ಯಾಟು. ಆಂಟಿ ಮಾಡೋದು ದೊಡ್ಡ ವಿಚಾರ ಅಲ್ಲ. ಇವಾಗ ನೀನೊಂದು ಅಡುಗೆ ಮಾಡು. ನೋಡಿಲ್ಲ ಅಲ್ಲ ನಾನು ಅಡುಗೆ ಮಾಡೋದು. ನೋಡೋದು ಒಂದು ಪಕ್ಷ ನೋಡ್ಬೋದು, ಟೇಸ್ಟ್ ಮಾಡೋದೇ ನನಗಿರೋದು. ಅದು ವಾಪಸ್ ನನಗೆ ಟ್ಯಾಟು ಆಯ್ತು. ಮಾಡಿದ್ರು ನೀನೇ ಟೇಸ್ಟ್ ಮಾಡಬೇಕು. ಓಕೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ರೆಸಿಪಿ ಯಾವುದು? ಕೋಡ್ಬಳೆ. ಕೋಡ್ಬಳೆನಾ? ಓ. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಉಪ್ಪು, ತುಪ್ಪ, ಖಾರದ ಪುಡಿ, ಇಂಗು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ. ಸೊ ಇವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಕಾಗ್ಬೋದು? ಬೌಲ್. ಸೊ ಏನದು ಹಾಕಿದ್ದು? ಇದು ಮೈದಾ ಹಿಟ್ಟು. 1 ಕಪ್ಪ? 1 ಕಪ್ಪು. ಓಕೆ. ಇದು ಅಕ್ಕಿ ಹಿಟ್ಟು. ಓಕೆ. ಅದು 1 ಕಪ್ಪು. ಕೊಟ್ಬಿಡ್ತೀನಿ ಇದಕ್ಕೆ. ಇದು ಚಿರೋಟಿ ರವೆ. ಸೊ ಇದು ಮಿಕ್ಸ್ ಮಾಡ್ಕೊಳ್ಬೇಕಾ? ಎಸ್. ನೀರು ಬೇಕಾ? ಫಸ್ಟ್ ಮಿಕ್ಸ್ ಮಾಡಿಕೊಂಡು
ಜೆಕೆ ಸಾಲ್ಟು. ನೀವೇನೇನ್ ಮಾಡ್ತಾ ಇದ್ದೀರಾ, ಏನೇನ್ ಅಲ್ಲಿ ಹಾಕ್ತಾ ಇದ್ದೀರಾ ಅದು ಹೇಳ್ತಾ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವು ಸ್ವಲ್ಪ ಸಮಾಧಾನ ತಗೋಬೇಕು, ಹೇಳ್ತೀವಿ. ಇದು ಸ್ವಲ್ಪ ಸಾಲ್ಟ್. ಓಕೆ. ಏನಕ್ಕಿದು? ಉಪ್ಪು ಟೇಸ್ಟ್ಗೆ. ಎಸ್. ಮರ್ತೋಗ್ಬಿಟ್ಟಿದೆ, ತುಂಬಾ ಹಿಂದೆ ಮಾಡಿದ್ದು ಇದನ್ನ. ಸೊ ನೋಡು, ಇವತ್ತು ಕಾರ್ಯಕ್ರಮಕ್ಕೆ ಬಂದು ನೋಡಿ, ಇದೊಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದು ಕರಿಬೇವಿನ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪಲ್ಲ. ಓಕೆ. ಖಾರದ ಪುಡಿ. ಓಕೆ. ಜಾಸ್ತಿ ಖಾರ ಬೇಕಾ? ನಿಮ್ಗೆ ಹೆಂಗೆ? ನನಗೆ ಸ್ವೀಟ್ ಇಷ್ಟ ಇಲ್ಲಪ್ಪ. ಸ್ವೀಟ್ ಇಷ್ಟ ಅಲ್ಲ, ಜಾಸ್ತಿ ಖಾರ ಬೇಕಾ? ಯಾಕೆ ಫೈಟಿಂಗ್ ಆಡಕ್ಕೆ ತುಂಬಾ ಇಷ್ಟನಾ? ಇರೋ ಪರಿಸ್ಥಿತಿಲಿ ಬೇಡ, ಬೇರೆ ಪರಿಸ್ಥಿತಿ ಓಕೆ. ಸ್ವಲ್ಪ ಹಿಂಗಷ್ಟೇನೆ. ಓಕೆ. ಹಿಂಗೆ ಯಾತಕ್ಕೆ ಹಾಕೋದು ಜೆಕೆ? ಒಂದು ನಿಮಿಷದ ಹಿಂಗೆ ನಿಕಮ್ ಹಾಕೋದ? ಜೀರ್ಣ ಆಗೋದಕ್ಕೆ. ಹೌದಾ? ಓಕೆ. ಥರ್ಡ್ ಅಂಪೈರ್ ಹೆಲ್ಪ್ ತಗೊಳ್ತಾ ಇದೆಯಾ? ತುಪ್ಪ 1 ಸ್ಪೂನು. ಓಕೆ. ನಾವು ಒಬ್ಬರೇ ಆಡೋ ಅಭ್ಯಾಸ ಇಲ್ಲ, ಜೊತೆಗೆ ನಾನ್ ಸ್ಟ್ರೈಕರ್ನಲ್ಲಿ ಇರ್ತಾರೆ, ಅದಕ್ಕೋಸ್ಕರ ಟೀಮ್ ವರ್ಕ್. ಸ್ವಲ್ಪ ನೀರು ಬೇಕಾಗಿತ್ತ? ನೀರಾ? ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಸಾಕನ್ಸುತ್ತಲ್ಲ. ಇವಾಗ ಒಂದು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಪ್ಲೀಸ್. ಸೊ ಎಷ್ಟು ಎಣ್ಣೆ ಬೇಕಾಗುತ್ತೆ ನೀವೇ ಹೇಳ್ತೀರಾ? ಹಾಕಿ ಕೋಡ್ಬಳೆ ಮಾಡಿಲ್ಲ ಯಾವತ್ತು? ತಿಂದಿದ್ದೀನಿ, ಅದಕ್ಕೆ ಗೊತ್ತಾಗುತ್ತೆ ನೋಡಿದ್ರೆ. ಸೊ ಹೇಳಿ, ಇವಾಗ ನೀವು ಹೇಳಾಗಿದೆ ನಾನು ಎನಿ ಪಾತ್ರ ಕೊಟ್ರೆ ಮಾಡ್ತೀನಿ ಅಂತ, ಬಟ್ ನಿಮ್ಗೊಂದು ಡ್ರೀಮ್ ರೋಲ್ ಅನ್ನೋದು ಇರುತ್ತಲ್ವಾ? ಅದೇನೋ ಶುಡ್ ಬಿ. ಎಲ್ಲರೂ ಹೇಳ್ತಾರೆ ಐ ಆಮ್ ವೆರಿ ಕ್ರೇಜಿ. ಡಾನ್ ಫಿಲಮ್ ನೋಡಿದ್ಮೇಲೆ ತುಂಬಾ ಇಷ್ಟ ರೀ ಆ ಶಾರುಖ್ ಖಾನ್ ಸ್ಟೈಲು. ಡಾನ್ ಫಿಲಮ್ನಲ್ಲಿ ಏನಿದೆಯೋ ಗೊತ್ತಿಲ್ಲ, ಬಟ್ ಆ ಸ್ಟೈಲ್ನಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಆದ್ರಿಂದಾನೇ ನಮ್ಗೆ ಈ ಟಾರ್ಚರ್, ಆ CCL ಅಲ್ಲಿ ಎಲ್ರಿಗೂ ಟಾರ್ಚರ್ ಇದು. ಡೌನ್ 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 ಅಂತ ಹೇಳಿ ಆ CCL ಮುಗ್ದಾದ್ಮೇಲೂ ಕನ್ಸಲ್ಲೂ ಹೇಳ್ದಂಗೆ ಆಗ್ತಾ ಇತ್ತು ನಮಗೆ ಅಲ್ವಾ ಡಾನ್ ಅವರೇ? ನಿಜ. ನಿಮಗೆಲ್ಲ ಬೇಕು, ಸ್ವಲ್ಪನಾದ್ರೂ ಹೆದರಿಕೆ ಇಡ್ಬೇಕು, ಇಲ್ಲಾಂದ್ರೆ ಕಷ್ಟ. ನೀವೆಲ್ಲ ಹುಡುಗರು ಸರಿ ಇಲ್ಲ. ಜೆಕೆ ಅವರೇ, ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು? ಬೆಳ್ಳಿಡಿ ಮತ್ತೆ. ಓಕೆ. ವೆರಿ ನೈಸ್. ಕೊನೆಗೂ ಜೆಕೆ ಅವರು ಒಂದು ಕೋಡ್ಬಳೆ ಮಾಡಿದ್ರು ನೋಡಿ. ಏನೇನು ಮಾಡಿಸ್ತೀರಾ ನಮ್ಮ ಕೈಲಿ ನಿಮಗೋಸ್ಕರ. CCL ಆದಮೇಲೆ ನಿಮ್ಮನ್ನೆಲ್ಲ ನೋಡ್ಕೋಬೇಕಲ್ಲ. ಒಂದು ಪ್ಲೇಟ್ ಕೊಡ್ತೀರಾ? 100%. ನಿಮಗೆ ವಿತ್ ಆಯಿಲ್ ಬೇಕಲ್ವಾ? ನನಗೆ ವಿತೌಟ್ ಆಯಿಲ್. ಅಂತೂ ಇಂತೂ ನಮ್ಮ ಜೆಕೆ ಅವರು ಕೋಡ್ಬಳೆ ಮಾಡಂಗೆ ಆಯ್ತು. ಸೊ ರಾಹುಲ್ ಅವರೇ, ರಾಮನವಮಿ ಪ್ರಯುಕ್ತ ನಿಮಗೋಸ್ಕರ ನಾನು ರವೆ ಕೋಡ್ಬಳೆ ಮಾಡಿದ್ದೀನಿ. ಪ್ಲೀಸ್ ಟೇಸ್ಟ್ ಇಟ್. ಅದು ಹೇಳೋದು ಯಾರಿಗೋ ಬೈಯೋ ರೇಂಜ್ಗೆ ರವೆ ಕೋಡ್ಬಳೆ ಮಾಡಿದ್ದೀನಿ, ಪ್ಲೀಸ್ ಟೇಸ್ಟ್ ಇಟ್ ಅಂತ ಬಿಡಿಸಿ ಹೇಳ್ಬೇಕು. ಓಕೆ. ಸೊ ನಾನು ಕೋಡ್ಬಳೆ ಟೇಸ್ಟ್ ಮಾಡಲ ಜೆಕೆ. ರಿಯಾಕ್ಷನ್ ಚೆನ್ನಾಗಿದೆ. ಶೇಪ್ ಇಲ್ಲ ಅಂದ್ರೂ ಟೇಸ್ಟ್ ಸೂಪರ್ ಆಗಿದೆ. ಅದಕ್ಕೆ ಶೇಪ್ ಡಸಂಟ್ ಮ್ಯಾಟರ್ ಅಲ್ವಾ? ಹೌದು. ನೀವೊಂದು ಟ್ರೈ ಮಾಡಿ. ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ದೇವರಾಣೆಗೂ ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ನೋಡಿ, ಇವ್ರಿಗೂ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರಂತ. ವೀಕ್ಷಕರೇ, ಸ್ನ್ಯಾಕ್ಸ್ ಥರ ನೀವು ಖಂಡಿತ ಮನೇಲಿ ಟ್ರೈ ಮಾಡ್ಬೋದು. ಇದು ಟ್ರೈ ಮಾಡಿದಾಗ ಮಕ್ಕಳು ಆಚೆ ಹೋಗಿ ತಿನ್ನೋದು ಕಮ್ಮಿ ಮಾಡ್ತಾರೆ. ಸೊ ಏನು ಮಾಡ್ಬೇಕು ನೀವು? ಮಕ್ಕಳು ಏನಾದರೂ ತಿಂಡಿ ಕೇಳಿದಾಗ ಮನೇಲೇ ಮಾಡ್ಕೊಟ್ಬಿಡಿ. ಜೆಕೆ ಕೋಡ್ಬಳೆ ಅಲ್ಲಲ್ಲ, ಸಾರಿ, ರವೆ ಕೋಡ್ಬಳೆ ಅಲ್ವಾ? ಏನಾದ್ರು ಇವತ್ತಿಂದ ಸ್ಪೆಷಲ್ ರವೆ ಕೋಡ್ಬಳೆ ಮಾಡುವ ವಿಧಾನ: 1 ಬೌಲ್ಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಇಂಗು ಮತ್ತು ತುಪ್ಪ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಅದನ್ನು ಸಣ್ಣ ರೋಲ್ನಂತೆ ಹೊಸೆದುಕೊಂಡು ದುಂಡಗಿನ ಆಕಾರ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆದರೆ ರವೆ ಕೋಡ್ಬಳೆ ಸಿದ್ಧವಾಗಿದೆ. ಸೊ ಜೆಕೆ, ನನಗಂತೂ ತುಂಬ ಸಂತೋಷ ಆಗ್ತದೆ. ನಮಸ್ತೆ, ನಿಮ್ಮ ಫ್ಯಾಮಿಲಿ ಇವತ್ತು ಬಂದಿದ್ದಾರೆ. ಸೊ ಒಂದ್ಸಲ ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡ್ತೀಯಾ ಯಾರ್ಯಾರಂತ? ದಿಸ್ ಮೈ ಫಾದರ್. ಅಂಕಲ್ ನಮಸ್ತೆ. ನಮಸ್ತೆ. ಇವ್ರು ನಮ್ಮ ಅಕ್ಕ. ನಮಸ್ತೆ. ಇದು ಫಸ್ಟ್ ನೀಸ್. ಹಾಯ್. ಇವ್ರು ನಮ್ಮ ಸೆಕೆಂಡ್ ನೀಸ್ ಗುಡ್ಡಿ. ಹಾಯ್ ಗುಡ್ಡಿ.
ಓಕೆ, ಸೋ ಕ್ಯೂಟ್. ಸೊ ನಾನು ಮತ್ತೊಮ್ಮೆ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಿಂದ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಸೂಪರ್ ಆಗಿರೋ ರೆಸಿಪೀಸ್ನ ಹೇಳ್ಕೊಟ್ರಿ, ಎಸ್ಪೆಷಲಿ JK ಮತ್ತೆ ಅವ್ರ ಮಮ್ಮಿ. ಸೊ ತುಂಬಾ ಧನ್ಯವಾದಗಳು. ಸೊ ನಮ್ಮ ಒಗ್ಗರಣೆ ಡಬ್ಬಿ ಟೀಮಿಂದ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಹಾಗೆ ರಾಮನವಮಿ ಹಬ್ಬದ ಶುಭಾಶಯಗಳು. ನೀವು ಒಂದ್ಸಲ ವಿಶ್ ಮಾಡ್ಬಿಡಿ ನಮ್ಮ ವೀಕ್ಷಕರಿಗೆ, ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ವೀಕ್ಷಕರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಫ್ಯಾಂಟಾಸ್ಟಿಕ್. ಸೊ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನಮ್ಮ ಜೊತೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಅಶು ಬೆದ್ರಾ ವೆಂಚರ್ಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನನಗಂತೂ ತುಂಬಾ ಸಂತೋಷ ಆಯಿತು. ವೀಕ್ಷಕರು ತುಂಬಾ ಎಂಜಾಯ್ ಮಾಡಿದ್ದಾರೆ, ಹಾಗೆ ಸಾಕಷ್ಟು ರೆಸಿಪೀಸ್ನ ಕಲ್ತಿದ್ದಾರೆ, ಎಸ್ಪೆಷಲಿ ಕೋಡ್ಬಳೆ. ಇರ್ಲಿ, ಧನ್ಯವಾದಗಳು ಮತ್ತೊಮ್ಮೆ ಅಂತ ಹೇಳ್ತಾ, ಸೊ ವೀಕ್ಷಕರೇ, ನಮ್ಮ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಬಂದು ಸೂಪರ್ ಆಗಿರೋ ಒಂದು ಅಡುಗೆಗಳನ್ನ ನಮ್ಗೆ ಹೇಳ್ಕೊಟ್ರು. ನೀವು ಸಾಕಷ್ಟು ಅಡುಗೆಗಳು ಕಲ್ತಿದ್ದೀರಾ ಈ ಕಾರ್ಯಕ್ರಮದಿಂದ. ಹಾಗೆ ನಿಮಗೂ ಆಸೆ ಇರುತ್ತೆ ಕಣ್ರಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು, ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಬೇಕಂತ. ಸೊ ನೀವು ಅದು ಮಾಡ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಭಾವಚಿತ್ರದ ಜೊತೆ ನಿಮ್ಮ 4 ಬೆಸ್ಟ್ ರೆಸಿಪೀಸ್ನ ನಮಗೆ ಬರೆದು ಕಳಿಸಿದ್ರೆ ಖಂಡಿತ ನಾವು ನಿಮ್ಗೆ ಇಲ್ಲಿ ಕರೆಸ್ಕೊಳ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮಗೆಲ್ಲ ಏನ್ ಮಾಡ್ಬೇಕಂತ ಗೊತ್ತಿದೆಯಲ್ಲ, ಕೀಪ್ ಸ್ಮೈಲಿಂಗ್. ನಮಸ್ಕಾರ.